ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇಂದು ಶ್ರೀರಾಮನವಮಿ. ಈ ಪ್ರಯುಕ್ತ ಸಾಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಶ್ರೀರಾಮನವಮಿ ಜಯಂತಿ ಆಚರಿಸಲಾಯಿತು. ಇತಿಹಾಸ ಪ್ರಸಿದ್ಧ ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ವೃತ್ತದಲ್ಲಿ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸುಮಾರು 1,500 ಭಕ್ತರಿಗೆ ಪಾನಕ ಕೋಸಂಬರಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಪ್ರತಿಮಾ ಜೋಗಿ, ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ಕಿರಣ್, ಮಂಜುಗೌಡ, ಸುನೀಲ್, ಐವಿ ಹೆಗಡೆ, ಪ್ರವೀಣ್ ಮುಂತಾದ ವಿಎಚ್ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿಶೇಷವಾಗಿ 3 ಗಂಟೆಯಿಂದಲೇ ಇವತ್ತು ಅಯೋಧ್ಯೆಯಲ್ಲಿ ಪಂಚಾಮೃತ ಅಭಿಷೇಕ ನಡೀತಾ ಇದೆ. ವಿಶೇಷವಾದ ಅಲಂಕಾರಗಳು ನಡೀತಾ ಇದೆ. ಶ್ರೀರಾಮ ದೇವರಿಗೆ, ಬಾಲರಾಮನಿಗೆ ಒಂದು ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ತೃಪ್ತಿಯ ಭಾವ ಇದೆ. ಈ ವರ್ಷದ ರಾಮನವಮಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಸತತವಾಗಿ ಆ ಒಂದು ಖುಷಿ ಎಲ್ಲರಿಗೂ ಆ ಮನಸ್ಸಲ್ಲಿ ಎಲ್ಲ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲ ಕರಸೇವಕರಿಗೂ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಸಕ್ರಿಯವಾದ ಒಂದು ಹೋರಾಟದಿಂದ ಇವತ್ತು ರಾಮ ಮಂದಿರ ಆಗಿದೆ. ಈ ಹೋರಾಟ ಮುಂದೆ ಈ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ 1 ತಿಂಗಳ ಕಾಲ ರಾಮನವಮಿ ಆಗಬೇಕು, ಈ ವರ್ಷ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಇವತ್ತಿಂದ ಶುರುವಾಗಿ ಇನ್ನು 1 ತಿಂಗಳ ಕಾಲ ಆಯಾ ಎಲ್ಲ ನಮ್ಮ ಪ್ರಮುಖ ಘಟಕಗಳೇನಿದೆ ಎಲ್ಲ ಕಡೆನೂ ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಅಂತ ಹೇಳಿ. जय श्री राम, जय श्री राम। भारत माता की जय, गौ माता की जय, गंगा माता की जय, श्री रामचंद्र महाराज की जय, श्री रामचंद्र महाराज की जय।